ಚಂದಾವರ ಸೀಮೆಯ ಅಧಿದೇವ ಶ್ರೀ ಹನುಮಂತ ದೇವರ ಸವಾರಿ ಮೂರ್ತಿ ಕಲಾವೃದ್ಧಿ ಮಹೋತ್ಸವಕ್ಕೆ ಬುಧವಾರ ಅದ್ದೂರಿ ಚಾಲನೆ ದೊರೆತಿದ್ದು ಸಾವಿರಾರು ಭಕ್ತರು ಶ್ರೀ ದೇವರ ದರ್ಶನ ಭಾಗ್ಯವನ್ನ ಕಣ್ತುಂಬಿಕೊಂಡು ಪುನೀತರಾದರು. ಮಾರ್ಚ್ 11ರಿಂದ ಆರಂಭವಾದ ಶ್ರೀ ಹನುಮಂತ ದೇವರ ಸವಾರಿ ಮೂರ್ತಿ ಕಲಾವೃದ್ಧಿ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರೆತಿದೆ. ವೈದಿಕರು ವಿವಿಧ ಧಾರ್ಮಿಕ ವಿಧಿವಿಧಾನಗಳನ್ನು ಆರಂಭಿಸಿದ್ದಾರೆ. ಗಣೇಶ ಪೂಜೆಯೊಂದಿಗೆ ಆರಂಭವಾದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಾಂದಿ ಋತ್ವಿಕ ವರ್ಣನೆ, ಮಧುಪರ್ಕ, ಕೌತುಕ ಬಂಧನ, ಗಣೇಶ ಯಾಗ, ಸಂಜೆ ಯಾಗಶಾಲಾ ಪ್ರವೇಶ, ರಾಕ್ಷೋಗ್ನ ವಾಸ್ತು ಹವನ, ಬ್ರಹ್ಮಕಲಶ ಸ್ಥಾಪನೆ, ವಾಸ್ತುಬಲಿ, ದಿಕ್ಪಾಲ ಬಲಿ ನಡೆದಿದೆ. ಸಾರ್ವಜನಿಕ ಸತ್ಯನಾರಾಯಣ ಪೂಜೆ ಕೂಡ ಸಾಂಗವಾಗಿ ನೆರವೇರಿದ್ದು ಸಾವಿರಾರು ಭಕ್ತರು ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀ ಹನುಮಂತ ದೇವರಿಗೆ ಹಣ್ಣು ಕಾಯಿ ಪೂಜೆ ಸಲ್ಲಿಸಿ ಇಷ್ಟಾರ್ಥ ಸಿದ್ಧಿಸುವಂತೆ ಪ್ರಾರ್ಥನೆ ಸಲ್ಲಿಸಿದರು. ವಡಗೇರಿಯವರಿಂದ ಶ್ರೀದೇವರ ಸನ್ನಿಧಿಯಲ್ಲಿ ನಡೆದ ಪುಷ್ಪಾಲಂಕಾರ ಗಮನ ಸೆಳೆದಿದೆ. ಮಧ್ಯಾಹ್ನ ಪ್ರಸಾದ ಭೋಜನದಲ್ಲೂ ಸಾವಿರಾರು ಭಕ್ತರು ಪಾಲ್ಗೊಂಡು ಪ್ರಸಾದ ಸ್ವೀಕರಿಸಿ ಧನ್ಯತೆ ಬೆರೆದರು. ಮಧ್ಯಾಹ್ನದಿಂದಲೇ ಭೋಜನೆ ಕಾರ್ಯಕ್ರಮ ಕೂಡ ಆರಂಭವಾಗಿದ್ದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದ ವೈಭವ ಕೂಡ ನಡೆಯಿತು. ಸಂಜೆ ಕಾರ್ಯಕ್ರಮಕ್ಕೂ ಜನಸಾಗರ ಹರಿದು ಬಂದಿತು. ಹನುಮಂತ ದೇವ ಚಂದಾವರ ಸೀಮೆ ಚಂದಾವರ ಸವಾರಿ ಮೂರ್ತಿಯ ಕಲಾವೃದ್ಧಿ ಮಹೋತ್ಸವ ದಿನಾಂಕ 11 ಮತ್ತು 12 ಮಾರ್ಚ್ 2026ರಂದು ಅದ್ದೂರಿಯಾಗಿ ನಡೆಯುತ್ತಿದೆ. ಇಂದು 11/3/2026ರಂದು ಸಾಮೂಹಿಕ ಪ್ರಾರ್ಥನೆ ಹೋಮ ಕಾರ್ಯಕ್ರಮ ಈಗ 1 ಗಂಟೆಯ ಒಳಗೆ ಮುಗಿದಿರುತ್ತದೆ. ಈಗ ಅನ್ನಪ್ರಸಾದ ಭೋಜನ ವಿತರಣೆ ಪ್ರಾರಂಭವಾಗಿದೆ. ಇಂದು 11/3/2026 ಸಂಜೆ 5 ಗಂಟೆಯಿಂದ ಕಲಾವೃದ್ಧಿ ಮಹೋತ್ಸವದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದು, ಅದೇ ರೀತಿ ಬೆಳಿಗ್ಗೆ 10 ಗಂಟೆಯಿಂದ ಪಕ್ಕದ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಭಜನೆ, ಕೋಲಾಟ, ಯಕ್ಷಗಾನವು ನಡೆಯಲಿಕ್ಕಿದೆ. ರಾತ್ರಿ 9:30ರಿಂದ ಯಕ್ಷಗಾನ ನಡೆಯುತ್ತಿದೆ. ಹಾಗೆ ಭಕ್ತಾದಿಗಳಲ್ಲಿ ಸವಿನಯ ವಿಜ್ಞಾಪನೆ. ನಾಳೆ ಅಂದರೆ 12/3/2026ರಂದು ಬೆಳಿಗ್ಗೆ 9:30 ಗಂಟೆಗೆ ಸವಾರಿ ಮೂರ್ತಿಯ ಕಲಾವೃದ್ಧಿ ಮಹೋತ್ಸವ ಹಾಗೂ ಮಹಾಮಂಗಳಾರತಿ ಪ್ರಸಾದ ವಿತರಣೆ ಇರುತ್ತದೆ. ಆಗಮಿಸಿದ ಭಕ್ತಾದಿಗಳಿಗೆ ಪ್ರಸಾದ ರೂಪದಲ್ಲಿ ನೀಡಲು ಕೇವಲ 50 ರೂಪಾಯಿಯಲ್ಲಿ 2 ದೊಡ್ಡ ಬುಂದಿ ಲಾಡನ್ನು ಸಮಿತಿ ವತಿಯಿಂದ ಇಟ್ಟಿದ್ದೇವೆ. ಹಾಗೂ ಈಗಾಗಲೇ ಸತ್ಯನಾರಾಯಣ ಕಥೆಯ ಪ್ರಸಾದವನ್ನು ಚೀಟಿಯನ್ನು ಪಡೆದುಕೊಂಡವರು ನಾಳೆಯಿಂದ ಆ ಚೀಟಿಯನ್ನು ತೋರಿಸಿ ಪ್ರಸಾದ ವಿತರಣೆ ಕೌಂಟರ್ನಲ್ಲಿ ತಮ್ಮ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಬೇಕೆಂದು ಸಮಿತಿಯ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಊಟದ ವ್ಯವಸ್ಥೆ ಸುಮಾರು 50ರಿಂದ 1,50,000ದಿಂದ 1,00,000ದವರೆಗೆ ಜನ ಬಂದರೂ ಸಹ 28 ಕೌಂಟರ್ಗಳಲ್ಲಿ ನಮ್ಮ ಸುಮಾರು 2,000 ಕಾರ್ಯಕರ್ತರು ಕಳೆದ 1 ವಾರದಿಂದ ದುಡಿತಾ ಇದ್ದಾರೆ. ಅನ್ನಪ್ರಸಾದ ವಿತರಣೆಯಲ್ಲಿ ವಿಶೇಷವಾದ ಯೋಜನೆಯನ್ನು ನೆರವೇರಿಸಿಕೊಂಡಿದ್ದೇವೆ. ಚಂದಾವರ ಸೀಮೆಯ ಲಕ್ಷಾಂತರ ಭಕ್ತರ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೇವೆ. ನಾಳೆ ಬೆಳಿಗ್ಗೆ ನಡೆಯುವ 9:30ಕ್ಕೆ ಬೆಳಿಗ್ಗೆ 9:30ಕ್ಕೆ ಸುಮುಹೂರ್ತಕ್ಕೆ ಸವಾರಿ ಮೂರ್ತಿಯ ಕಲಾವೃದ್ಧಿ ಉತ್ಸವ ಇದೆ. ಎಲ್ಲ ಭಕ್ತಾದಿಗಳು ಆಗಮಿಸಬೇಕೆಂದು ವಾಹಿನಿಯ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ವಂದನೆ. ಇನ್ನು ನಾಳೆ ಮಾರ್ಚ್ 12ರಂದು ಮುಹೂರ್ತದಲ್ಲಿ ಚಂದಾವರ ಸೀಮೆಯ ಹನುಮಂತ ದೇವರ ಪ್ರತಿಷ್ಠೆ, ಕಲಾವೃದ್ಧಿ ಹವನಗಳು, ಬ್ರಹ್ಮಕಲಶಾಭಿಷೇಕ, ಮಹಾಮಂಗಳಾರತಿ, ಸಾರ್ವತ್ರಿಕ ಪ್ರಾರ್ಥನೆ, ತೀರ್ಥ ಪ್ರಸಾದ ವಿತರಣೆ, ಆಶೀಗ್ರಹಣದ ಬಳಿಕ ಮಧ್ಯಾಹ್ನ ಅನ್ನ ಸಂತರ್ಪಣೆ ನಡೆಯಲಿದೆ. ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಳಿಕ ಚಂದಾವರ ಅಭಿಮಾನ ಬಳಗದಿಂದ ಧರ್ಮದ ತಕ್ಕಡಿ ಎಂಬ ಸಾಮಾಜಿಕ ನಾಟಕ ಪ್ರದರ್ಶನಗೊಳ್ಳಲಿದೆ. ಈ ಎಲ್ಲಾ ಕಾರ್ಯಕ್ರಮದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ದೇವಸ್ಥಾನದ ಆಡಳಿತ ಮಂಡಳಿ ಮತ್ತು ಕಲಾವೃದ್ಧಿ ಸಮಿತಿ ವಿನಂತಿಸಿದೆ. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.